ಮೊಬೈಲ್ನಲ್ಲಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ WA ಸರ್ಚ್ ಮಾಡಿ. ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಬಂದಿರೋ ರಿಸಲ್ಟಲ್ಲಿ ಇಲ್ಲಿ ನೋಡಿ ಕಾಣ್ತಾ ಇದೆ ಡೈರೆಕ್ಟ್ WA ವಿತೌಟ್ ಕಾಂಟ್ಯಾಕ್ಟ್. ಈ ಒಂದು ಅಪ್ಲಿಕೇಶನನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ. ನಾನು ಯಾವುದೇ ಥರ ಸ್ಕಿಪ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಪ್ರೊಸೀಜರ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಂತರ ಇಲ್ಲಿ ನೋಡಿ ನಿಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಯಾರಿಗೂ SMS ಕಳಿಸ್ತಾ ಇದ್ರು ವಾಟ್ಸಪ್ ಮುಖಾಂತರ, ಇವಾಗ ವಾಟ್ಸಪ್ನಿಂದ ನೀವು ಮೆಸೇಜ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ಕಾಂಟ್ಯಾಕ್ಟಲ್ಲಿ ಹೋಗಬೇಕು. ಕಾಂಟ್ಯಾಕ್ಟಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾರಿಗೆ ಕಳಿಸ್ತಾ ಇದ್ರು ಮೆಸೇಜನ್ನು ಅದನ್ನು ನೀವು ಟೈಪ್ ಮಾಡಬೇಕು, ನಂತರ ಸೇವ್ ಮಾಡಬೇಕು. ನಂತರ ನೀವು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಆ ನಂತರ ನೀವು ವಾಟ್ಸಪ್ ಮುಖಾಂತರ SMS ಅನ್ನು ಕಳಿಸ್ಬೇಕಾಗತ್ತೆ. ಬಟ್ ಈ ಒಂದು ಅಪ್ಲಿಕೇಶನ್ನಲ್ಲಿ ಜಸ್ಟ್ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನೋಡಿ ಎಂಟ್ರಿ ಮಾಡಿರೋ ಮೊಬೈಲ್ ನಂಬರು ಇಲ್ಲಿ ನೀವು ಎಂಟರ್ ಮೆಸೇಜ್ ಅಂತ ಇದೆ ಅಲ್ವಾ, ಅಲ್ಲಿ ಮೆಸೇಜ್ ಆದರೂ ಮಾಡ್ಬೋದು. ನಂತರ ನಿಮಗೆ ಮೆಸೇಜ್ ಮಾಡೋ ಅಗತ್ಯ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ನೋಡಿ ಓಪನ್ ಚಾಟ್ ಅಂತ ಇದೆ, ಈ ಓಪನ್ ಚಾಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನಿಮ್ಮ ಹತ್ರ ಬರೀ ಒಂದೇ ವಾಟ್ಸಪ್ ಇತ್ತು ಅಂದರೆ ಒಂದೇ ವಾಟ್ಸಪ್ ಓಪನ್ ಆಗುತ್ತೆ. ಇಲ್ಲಕಂದ್ರೆ ಕ್ಲೋನ್ ಆ್ಯಪ್ ಇತ್ತಂತಂದರೆ ಕ್ಲೋನ್ ಆ್ಯಪ್ ಮುಖಾಂತರ ನೀವು ಯಾವ ವಾಟ್ಸಪ್ಪನ್ನು ಉಪಯೋಗ ಮಾಡ್ತೀರೋ ಅದೇ ಅಪ್ಲಿಕೇಶನ್ ಅಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಜಸ್ಟ್ ಹಾಯ್ ಅಂತೇಳಿ ಸರ್ಚ್ ಟೈಪ್ ಮಾಡಿ ಕಳಿಸ್ಬಿಟ್ರೆ ನಿಮಗೆ ಯಾರಿಗೆ ಹೋಗಬೇಕೋ ಆ ಮೆಸೇಜು ಅವರಿಗೆ ತಲುಪುತ್ತೆ. ಇಲ್ಲಿ ನೋಡಿ ನನ್ನದು 2 ನಂಬರ್ ಇದೆ, ಸೊ ನಾನು ಒಂದು ನಂಬರಿಂದ ಇನ್ನೊಂದು ನಂಬರಿಗೆ ನಾನು ಇವಾಗ ವಾಟ್ಸಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ. ಸೊ ವೀಕ್ಷಕರೇ ನೋಡಿ ಇಷ್ಟು ಈಸಿ ಆದಂಥ ಒಂದು ಅಪ್ಲಿಕೇಶನ್ನು ವಿತೌಟ್ ಕಾಂಟ್ಯಾಕ್ಟ್ ನೀವು ಸೇವ್ ಮಾಡ್ಕೊಳ್ದೇನೆ ನೀವು ಬೇರೆಯವರಿಗೆ ವಾಟ್ಸಪ್ ಮುಖಾಂತರ SMS ಅನ್ನು ಕಳಿಸ್ಬೋದು ಡೈರೆಕ್ಟಾಗಿ. ಇಲ್ಲಿ ಯಾವುದೇ ಥರ ಇದು ಅಪ್ಲಿಕೇಶನ್ಗೆ ಚಾರ್ಜಸ್ ಇಲ್ಲ, ನಂತರ ಯಾವುದೇ ಥರ ಪ್ರೀಮಿಯಮ್ ಅಂತೇಳಿ ರೀಚಾರ್ಜ್ ಮಾಡೋದಾಗಲಿ ಪರ್ಚೇಸ್ ಮಾಡೋದಾಗಲಿ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿದೆ. ಈ ಒಂದು ಅಪ್ಲಿಕೇಶನನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೂ ಈ ಒಂದು ಅಪ್ಲಿಕೇಶನ್ ಲೈಕ್ ಆಗಿತ್ತಂದರೆ ಚೆನ್ನಾಗಿರುವಂಥ ಅಪ್ಲಿಕೇಶನು ಫ್ರೀ ಆಗಿದೆ. ನೀವು ಕೂಡ ಯಾವುದೇ ಥರ ಕಾಂಟ್ಯಾಕ್ಟನ್ನು ಸೇವ್ ಮಾಡ್ದೇನೆ ಈ ಒಂದು ಅಪ್ಲಿಕೇಶನನ್ನು ಡೈರೆಕ್ಟಾಗಿ ನೀವು ವಾಟ್ಸಪ್ ಮುಖಾಂತರ SMS ಅನ್ನು ಸೆಂಡ್ ಮಾಡ್ಬೋದು. ಇಂಥ ಒಂದು ಟೆಕ್ನಿಕಲ್ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಜೈ ಹಿಂದ್.